ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಸೊ ಈ ವಿಡಿಯೋದಲ್ಲಿ ನಾವು ಪ್ಯಾಂಕ್ರಿಯಾಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಸೊ ಫಸ್ಟ್ ಪಾಯಿಂಟ್ ನೋಡೋಣ. ದಿ ಪ್ಯಾಂಕ್ರಿಯಾಸ್ ಈಸ್ ರೆಟ್ರೋ ಪೆರಿಟೋನಿಯಲ್ ಎಕ್ಸೆಪ್ಟ್ ಫಾರ್ ದಿ ಟೇಲ್. ಅಂದರೆ ಏನು, ನಮ್ಮ ಪ್ಯಾಂಕ್ರಿಯಾಸ್ ಇರುತ್ತೆ ಅಲ್ಲ, ಅದು ಎಲ್ಲಿರುತ್ತೆ? ರೆಟ್ರೋ ಪೆರಿಟೋನಿಯಲ್. ಅಂದರೆ ನಮ್ಮ ಪೆರಿಟೋನಿಯಂ ಕ್ಯಾವಿಟಿ ಇರುತ್ತೆ ಅಲ್ಲ, ಪೆರಿಟೋನಿಯಲ್ ಕ್ಯಾವಿಟಿ ಇರುತ್ತೆ ಅಲ್ಲ, ಅದ್ರ ಹಿಂದ್ಗಡೆ ಇದು ಪ್ರೆಸೆಂಟ್ ಇರುತ್ತೆ. ಓಕೆ, ಪೆರಿಟೋನಿಯಲ್ ಕ್ಯಾವಿಟಿ ಔಟ್ ಸೈಡ್ ಅಥವಾ ಹಿಂದ್ಗಡೆ ಇದು ಪ್ರೆಸೆಂಟ್ ಇರುತ್ತೆ. ಅದನ್ನು ನಾವು ರೆಟ್ರೋ ಪೆರಿಟೋನಿಯಲ್ ಅಂತ ಹೇಳ್ತೀವಿ. ಓಕೆ, ಅಂದರೆ ಪೆರಿಟೋನಿಯಲ್ ಕ್ಯಾವಿಟಿ ಹಿಂದ್ಗಡೆ ಪ್ರೆಸೆಂಟ್ ಇರುತ್ತೆ, ರೆಟ್ರೋ ಪೆರಿಟೋನಿಯಲ್. ಸೊ ಎಕ್ಸೆಪ್ಟ್ ಫಾರ್ ದಿ ಟೇಲ್, ಅಂದರೆ ಟೇಲ್ ಇರುತ್ತೆ ಅಲ್ಲ, ಅದು ಟೇಲ್ ನಮ್ಮ ಪೆರಿಟೋನಿಯಲ್ ಕ್ಯಾವಿಟಿ ಹಿಂದ್ಗಡೆ ಬರೋದಿಲ್ಲ. ಸೊ ಇಲ್ಲೊಂದು ಡಯಾಗ್ರಾಮ್ ಹಾಕೋಣ. ಸೊ ಇದೇನಿದೆ, ನಮ್ಮ ಪ್ಯಾಂಕ್ರಿಯಾಸ್ ಇದೆ ಅಂತ ಅನ್ಕೊಳ್ಳೋಣ. ಓಕೆ, ಸೊ ಲಾಸ್ಟ್ ಸ್ವಲ್ಪ ಪಾರ್ಟ್ ಬರುತ್ತೆ, ಇದನ್ನು ನಾವು ಟೇಲ್ ಅಂತ ಹೇಳ್ತೀವಿ. ಸೊ ಇದನ್ನು ನಾವು ಟೇಲ್ ಅಂತ ಹೇಳ್ತೀವಿ, ಬ್ಲೂ ಕಲರ್ ಪಾರ್ಟ್ ಇದೆಲ್ಲ ಇದನ್ನು. ಸೊ ಈ ಟೇಲನ್ನು ಬಿಟ್ಟು ಉಳಿದ ಆರ್ಗನ್ ಅಂದರೆ ಪೂರ ಇಷ್ಟೆಲ್ಲ ಪಾರ್ಟ್ ಇದೆಲ್ಲ ಇದೆಲ್ಲ ಎಲ್ಲಿ ಪ್ರೆಸೆಂಟ್ ಇರುತ್ತೆ? ನಮ್ಮ ಪೆರಿಟೋನಿಯಲ್ ಹಿಂದ್ಗಡೆ ಪ್ರೆಸೆಂಟ್ ಇರುತ್ತೆ, ರೆಟ್ರೋ ಪೆರಿಟೋನಿಯಲ್ ಇರುತ್ತೆ. ಸೊ ಈ ಟೇಲನ್ನು ಬಿಟ್ಟು ಪ್ರತಿಯೊಂದೂ ಎಲ್ಲಿರುತ್ತೆ? ನಮ್ಮ ರೆಟ್ರೋ ಪೆರಿಟೋನಿಯಲ್, ಅಂದರೆ ಔಟ್ ಸೈಡ್ ದಿ ಪೆರಿಟೋನಿಯಲ್ ಕ್ಯಾವಿಟಿ ಅಥವಾ ಪೆರಿಟೋನಿಯಲ್ ಕ್ಯಾವಿಟಿ ಹಿಂದ್ಗಡೆ ಪ್ರೆಸೆಂಟ್ ಇರುತ್ತೆ. ಬಟ್ ಟೇಲ್ ಅಷ್ಟೇ ಎಲ್ಲಿರೋದು? ನಮ್ಮ ಪೆರಿಟೋನಿಯಮಲ್ಲಿ ಇದು ಪ್ರೆಸೆಂಟ್ ಇರೋದು. ಐ ಥಿಂಕ್ ನಿಮಗೆ ಅರ್ಥ ಆಗಿರಬಹುದು. ನೆಕ್ಸ್ಟ್ ನೋಡೋಣ. ಇಟ್ ಈಸ್ ಲೊಕೇಟೆಡ್ ಬಿಹೈಂಡ್ ದಿ ಸ್ಟಮಕ್. ಹೌದು ಸರ್, ಇದ್ರಲ್ಲಿ ನಾವು ಲೊಕೇಶನ್ ನೋಡ್ಬೋದು. ಸೊ ಇಲ್ಲಿ ನಮ್ಗೆ ಕಾಣಿಸ್ತಾ ಇದೆಲ್ಲ, ಇದೇನಿದೆ? ಸ್ಟಮಕ್ ಇದೆ. ಓಕೆ, ಸೊ ಇದೇನಿದೆ? ಇಷ್ಟು ಸ್ಟಮಕ್ ಇದೆ. ಸೊ ಸ್ಟಮಕ್ ಹಿಂದ್ಗಡೆ ಇದು ಪ್ರೆಸೆಂಟ್ ಇರುತ್ತೆ. ಇಲ್ಲಿದೆ ನೋಡಿ, ಪ್ಯಾಂಕ್ರಿಯಾಸ್ ಎಲ್ಲಿ ಪ್ರೆಸೆಂಟ್ ಇದೆ? ನಮ್ಮ ಸ್ಟಮಕ್ ಇದೆ, ಎಲ್ಲಾದ್ರ ಹಿಂದ್ಗಡೆ ಇದು ಪ್ರೆಸೆಂಟ್ ಇದೆ. ಓಕೆ, ಸೊ ನೆಕ್ಸ್ಟ್, ಸೊ ಇನ್ನೊಂದು ಏನಂದರೆ, ಪ್ಯಾಂಕ್ರಿಯಾಸ್ ಈಸ್ ಬೋತ್ ಎಕ್ಸೋಕ್ರೈನ್ ಆ್ಯಂಡ್ ಎಂಡೋಕ್ರೈನ್. ಓಕೆ, ಪ್ಯಾಂಕ್ರಿಯಾಸ್ ಈಸ್ ಬೋತ್ ಎಕ್ಸೋಕ್ರೈನ್ ಆ್ಯಂಡ್ ಎಂಡೋಕ್ರೈನ್ ಗ್ಲ್ಯಾಂಡ್ ಆಗಿದೆ. ಓಕೆ, ಸೊ ಇದು ಏನಿದೆ? ಎಕ್ಸೋ ಮತ್ತು ಎಂಡೋ ಎರಡೂ ಗ್ಲ್ಯಾಂಡ್ ಆಗಿದೆ. ಏಕೆಂದರೆ ಇದು ಏನು ಮಾಡುತ್ತೆ? ಎಂಡೋಕ್ರೈನ್ ಫಂಕ್ಷನ್ ಕೂಡ ಮಾಡುತ್ತೆ ಮತ್ತು ಎಕ್ಸೋಕ್ರೈನ್ ಫಂಕ್ಷನ್ ಕೂಡ ಮಾಡುತ್ತೆ. ಓಕೆ, ಸೊ ಫಸ್ಟ್ ನಾವು ಎಂಡೋಕ್ರೈನ್ ಅಂದರೆ ಏನು? ಓಕೆ, ಸೊ ಎಂಡೋಕ್ರೈನ್ ಅಂದರೆ ಏನು? ಎಂಡೋಕ್ರೈನ್ ಅಂದರೆ ಏನು ಮಾಡುತ್ತೆ? ಸೀಕ್ರೆಟ್ ಮಾಡುತ್ತೆ. ಓಕೆ, ಏನು ಮಾಡುತ್ತೆ? ಇದು ಸೀಕ್ರೆಟ್ ಹಾರ್ಮೋನ್. ಏನು ಮಾಡುತ್ತೆ? ಹಾರ್ಮೋನ್. ಓಕೆ, ಹಾರ್ಮೋನ್ ಸೀಕ್ರೆಟ್ ಮಾಡುತ್ತೆ ಡೈರೆಕ್ಟ್ಲಿ ಇಂಟು ದಿ ಬ್ಲಡ್ ಸ್ಟ್ರೀಮ್. ಓಕೆ, ಸೊ ಎಲ್ಲಿ ಮಾಡುತ್ತೆ? ಡೈರೆಕ್ಟ್ಲಿ ಬ್ಲಡ್ ಸ್ಟ್ರೀಮ್. ಓಕೆ, ಸೊ ಎಂಡೋಕ್ರೈನ್ ಗ್ಲ್ಯಾಂಡ್ ಅಂದರೆ ಏನು? ದಿ ಗ್ಲ್ಯಾಂಡ್ಸ್ ವಿಚ್ ಪ್ರೊಡ್ಯೂಸ್ ಹಾರ್ಮೋನ್ ಡೈರೆಕ್ಟ್ಲಿ ಇಂಟು ದಿ ಬ್ಲಡ್ ಸ್ಟ್ರೀಮ್. ಡೈರೆಕ್ಟ್ ಬ್ಲಡ್ ಒಳಗಡೆ ಹಾರ್ಮೋನನ್ನು ರಿಲೀಸ್ ಮಾಡ್ತಾ ಇದ್ದಾವೆ. ಓಕೆ, ಸೊ ಅದನ್ನು ನಾವು ಎಂಡೋಕ್ರೈನ್ ಅಂತ ಹೇಳ್ತೀವಿ. ನಮ್ಮ ಪ್ಯಾಂಕ್ರಿಯಾಸ್ ಏನು ಮಾಡುತ್ತೆ? ಡೈರೆಕ್ಟ್ಲಿ ನಮ್ಮ ಬ್ಲಡ್ ಸ್ಟ್ರೀಮ್ ಒಳಗಡೆ ಏನು ಮಾಡುತ್ತೆ? ಅದು ಹಾರ್ಮೋನನ್ನು ರಿಲೀಸ್ ಮಾಡುತ್ತೆ ಮತ್ತು ಎಕ್ಸೋಕ್ರೈನ್ ಫಂಕ್ಷನ್ ಕೂಡ ಮಾಡುತ್ತೆ. ಓಕೆ, ಸೊ ಎಕ್ಸೋಕ್ರೈನ್ ಅಂದರೆ ಏನು? ರಿಲೀಸ್ ಸಬ್ಸ್ಟೆನ್ಸ್. ಓಕೆ, ಏನು ಮಾಡುತ್ತೆ? ಇದು ಸಬ್ಸ್ಟೆನ್ಸನ್ನು ರಿಲೀಸ್ ಮಾಡುತ್ತೆ ಇಂಟು ದಿ ಬಾಡಿ ಸರ್ಫೇಸ್. ಓಕೆ, ಎಲ್ಲಿ ಮಾಡುತ್ತೆ? ಬಾಡಿ ಸರ್ಫೇಸ್ ಅಂದರೆ ಹೊರಗಡೆ ಇಲ್ಲ, ಜಸ್ಟ್ ನಮ್ಮ ಸ್ಟಮಕಿನ ಒಳಗಡೆ, ಅಂದರೆ ನಮ್ಮ ಸ್ಮಾಲ್ ಇಂಟೆಸ್ಟೈನ್ ಒಳಗಡೆ ಇದು ರಿಲೀಸ್ ಮಾಡುತ್ತೆ ಥ್ರೂ ದಿ ಡಕ್ಟ್. ಓಕೆ, ಥ್ರೂ ದಿ ಡಕ್ಟ್ ಅಂದರೆ ಏನು ಮಾಡುತ್ತೆ? ಎಕ್ಸೋಕ್ರೈನ್ ಫಂಕ್ಷನ್ ಕೂಡ ಇದು ಮಾಡುತ್ತೆ. ಇದು ಏನು ಮಾಡ್ತಾ ಇದೆ? ಸಬ್ಸ್ಟೆನ್ಸನ್ನು ರಿಲೀಸ್ ಮಾಡ್ತಾ ಇದೆ ಡೈರೆಕ್ಟ್ಲಿ ಇಂಟು ದಿ ಬಾಡಿ ಸರ್ಫೇಸ್, ಅಂದರೆ ನಮ್ಮ ಸ್ಮಾಲ್ ಇಂಟೆಸ್ಟೈನ್. ಓಕೆ, ಸ್ಮಾಲ್ ಇಂಟೆಸ್ಟೈನ್ ಒಳಗಡೆ ಇದು ಏನು ಮಾಡ್ತಾ ಇದೆ? ಸಬ್ಸ್ಟೆನ್ಸ್ ರಿಲೀಸ್ ಮಾಡ್ತಾ ಇದೆ. ಓಕೆ, ಸೊ ಹೇಗೆ ಬರ್ತಾ ಇದೆ? ಥ್ರೂ ದಿ ಡಕ್ಟ್. ಓಕೆ, ಏನು ಬರ್ತಾ ಇದೆ? ಥ್ರೂ ದಿ ಡಕ್ಟ್ ಅಂದರೆ ಪೈಪ್ಲೈನ್. ಓಕೆ, ಸೊ ಒಂದು ಪೈಪಿಂದ ಇದು ಎಲ್ಲಿ ಬರ್ತಾ ಇದೆ? ನಮ್ಮ ಪ್ಯಾಂಕ್ರಿಯಾಸಿಂದ ನಮ್ಮ ಸ್ಮಾಲ್ ಇಂಟೆಸ್ಟೈನ್ ತನಕ ಬರ್ತಾ ಇದೆ. ಸೊ ಇದು ಎಕ್ಸೋಕ್ರೈನ್ ಅಂತಲೂ ಹೇಳ್ತೀವಿ ಮತ್ತು ಎಂಡೋಕ್ರೈನ್ ಅಂತಲೂ ನಾವು ಹೇಳ್ತೀವಿ. ಸೊ ಐ ಥಿಂಕ್ ನಿಮಗೆ ಅರ್ಥ ಆಗಿರ್ಬೋದು ಎಕ್ಸೋಕ್ರೈನ್ ಅಂದರೆ ಏನು, ಎಂಡೋಕ್ರೈನ್ ಅಂದರೆ ಏನು. ಸೊ ನಮ್ಮ ಪ್ಯಾಂಕ್ರಿಯಾಸ್ ಇದೆ ಅಲ್ಲ, ಅದು ಎಕ್ಸೋಕ್ರೈನ್ನೂ ಇದೆ ಮತ್ತು ಎಂಡೋಕ್ರೈನ್ ಫಂಕ್ಷನ್ ಕೂಡ ಮಾಡುತ್ತೆ. ಇದು ಒಂದೇ ಆರ್ಗನ್ ಇದೆ, ಅದು ಎಕ್ಸೋಕ್ರೈನ್ ಮತ್ತು ಎಂಡೋಕ್ರೈನ್ ಎರಡೂ ಫಂಕ್ಷನ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ರಿಲೇಷನ್ ಆಫ್ ಪ್ಯಾಂಕ್ರಿಯಾಸ್. ಓಕೆ, ರಿಲೇಷನ್ ಆಫ್ ಪ್ಯಾಂಕ್ರಿಯಾಸ್ ಅಂದರೆ ನಮ್ಮ ಪ್ಯಾಂಕ್ರಿಯಾಸ್ ಹಿಂದ್ಗಡೆ ಮುಂದ್ಗಡೆ ಏನೇನು ಆರ್ಗನ್ಸ್ ಬರ್ತವೆ ಅಂತ ನಾವು ನೋಡೋಣ. ಓಕೆ, ಫಸ್ಟ್ ಆ್ಯಂಟೀರಿಯರ್ಲಿ ಅಂದರೆ ಫ್ರಂಟ್ ಸೈಡಲ್ಲಿ. ಓಕೆ, ನಮ್ಮ ಪ್ಯಾಂಕ್ರಿಯಾಸ್ ಫ್ರಂಟ್ ಸೈಡಲ್ಲಿ ಏನು ಪ್ರೆಸೆಂಟ್ ಇರುತ್ತೆ? ಸ್ಟಮಕ್ ಪ್ರೆಸೆಂಟ್ ಇದೆ, ನಾವಿಲ್ಲಿ ನೋಡ್ಬೋದು. ಓಕೆ, ಸೊ ಪ್ಯಾಂಕ್ರಿಯಾ ಎಲ್ಲಿ ಪ್ರೆಸೆಂಟ್ ಇದೆ? ನಮ್ಮ ಸ್ಟಮಕ್ ಹಿಂದ್ಗಡೆ ಪ್ರೆಸೆಂಟ್ ಇದೆ. ಅದಕ್ಕೋಸ್ಕರ ನಮ್ಮ ಪ್ಯಾಂಕ್ರಿಯಾ ಇದೆಲ್ಲ, ಅದ್ರ ಮುಂದ್ಗಡೆ ಏನು ಪ್ರೆಸೆಂಟ್ ಇದೆ? ಸ್ಟಮಕ್ ಇದೆ.
ಮತ್ತು ಟ್ರಾನ್ಸ್ವರ್ಸ್ ಕೊಲಾನ್ ಇದೆ. ಏನಿದೆ? ಟ್ರಾನ್ಸ್ವರ್ಸ್ ಕೊಲಾನ್ ಇದೆ. ಯಾಕಂದರೆ ಇದೇ ಪ್ಲೇಸಲ್ಲಿ ಬರುತ್ತೆ ನೋಡಿ, ಟ್ರಾನ್ಸ್ವರ್ಸ್ ಕೊಲಾನ್. ಹೌದು ಸರ್. ಓಕೆ, ಸ್ವಲ್ಪ ಇಲ್ಲಿ ಪಾರ್ಟ್ ಇದೆಲ್ಲ, ಸೊ ಅದು ಎಲ್ಲಿ ಬರ್ತಾ ಇದೆ? ನಮ್ಮ ಅದು ಎಲ್ಲಿ ಬರ್ತಾ ಇದೆ? ನಮ್ಮ ಪ್ಯಾಂಕ್ರಿಯಾಸ್ ಇದೆ ಅಲ್ಲ, ಅದ್ರ ಮುಂದ್ಗಡೆ ಬರ್ತಾ ಇದೆ. ಓಕೆ, ಟ್ರಾನ್ಸ್ವರ್ಸ್ ಕೊಲಾನ್ ಅಂದರೆ ಇಟ್ ಇಸ್ ದ ಪಾರ್ಟ್ ಆಫ್ ದಿ ಲಾರ್ಜ್ ಇಂಟೆಸ್ಟೈನ್. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ನಿಮ್ಗೆ ಗೊತ್ತಾಗಿರ್ಬೋದು. ನೆಕ್ಸ್ಟ್ ಪೋಸ್ಟೀರಿಯರ್ಲಿ ಅಂದರೆ ನಮ್ಮ ಪ್ಯಾಂಕ್ರಿಯಾಸ್ ಹಿಂದ್ಗಡೆ ಇನ್ಫೀರಿಯರ್ ವೆನ ಕೇವಾ, ಅಯೋರ್ಟಾ ಆ್ಯಂಡ್ ಸ್ಪ್ಲೀನಿಕ್ ವೇನ್ ಏನೇನಿರುತ್ತೆ? ಇನ್ಫೀರಿಯರ್ ವೆನ ಕೇವಾ, ಅಯೋರ್ಟಾ ಬರುತ್ತೆ ಮತ್ತು ಸ್ಪ್ಲೀನಿಕ್ ವೇನ್ ಬರುತ್ತೆ. ನೆಕ್ಸ್ಟ್ ಸುಪೀರಿಯರ್ಲಿ ಅಂದರೆ ಜಸ್ಟ್ ಮೇಲ್ಗಡೆ. ಸೊ ಅಲ್ಲೇನು ಬರುತ್ತೆ? ಸೀಲಿಯಾಕ್ ಟ್ರಂಕ್ ಬರುತ್ತೆ ಮತ್ತು ಸ್ಪ್ಲೀನಿಕ್ ಆರ್ಟರಿ ಬರುತ್ತೆ. ಓಕೆ, ನೆಕ್ಸ್ಟ್ ಇನ್ಫೀರಿಯರ್ಲಿ ಅಂದರೆ ಕೆಳಗಡೆ. ಸೊ ಇನ್ಫೀರಿಯರ್ಲಿ ಏನು ಬರುತ್ತೆ? ಇಲ್ಲಿ ಡಿಯೋಡಿನೋ ಜುಜುನಲ್ ಪ್ಲೆಕ್ಸಸ್. ಓಕೆ, ಡಿಯೋಡಿನೋ ಜುಜುನಲ್ ಪ್ಲೆಕ್ಸಸ್ ಅಂದರೆ ಅಲ್ಲಿ ಡಿಯೋಡಿನಮ್ ಎಂಡ್ ಆಗುತ್ತೆ, ನಮ್ಮ ಜುಜುನಮ್ ಸ್ಟಾರ್ಟ್ ಆಗುತ್ತೆ. ಓಕೆ, ಸ್ಮಾಲ್ ಇಂಟೆಸ್ಟೈನ್ ಎರಡು ಏನಾಗ್ತಾ ಇದೆ? ಅಲ್ಲಿ ಜಾಯಿಂಟ್ ಆಗ್ತಾ ಇದೆ. ನೆಕ್ಸ್ಟ್ ಲ್ಯಾಟ್ರಲಿ ಅಂದರೆ ಸೈಡಿಗೆ ಏನು ಪ್ರೆಸೆಂಟ್ ಇರುತ್ತೆ. ಸೊ ಲೆಫ್ಟ್ ಸೈಡಲ್ಲಿ ನಾವು ನೋಡಿದ್ರೆ ಇಲ್ಲಿ ಸ್ಪ್ಲೀನ್ ಬರುತ್ತೆ ಮತ್ತು ರೈಟ್ ಸೈಡಲ್ಲಿ ನಾವು ನೋಡಿದಾಗ ಅಲ್ಲಿ ಡಿಯೋಡಿನಮ್ ಬರುತ್ತೆ. ಓಕೆ, ಸೊ ನಾವಿಲ್ಲಿ ಡಯಾಗ್ರಾಮಲ್ಲಿ ನೋಡಿದಾಗ ಸೊ ಇಲ್ಲೊಂದು ಏನು ಬರುತ್ತೆ? ಲೆಫ್ಟ್ ಸೈಡಲ್ಲಿ ಏನು ಬರುತ್ತೆ? ಸ್ಪ್ಲೀನ್ ಪ್ರೆಸೆಂಟ್ ಇರುತ್ತೆ ಇಲ್ಲಿ. ಓಕೆ, ಸೊ ಇಲ್ಲಿ ರೈಟ್ ಸೈಡಲ್ಲಿ ನೋಡಿದಾಗ ಏನಿದೆ? ಇಲ್ಲಿ ಡಿಯೋಡಿನಮ್ ಇಲ್ಲಿ ಪ್ರೆಸೆಂಟ್ ಇದೆ. ಐ ಥಿಂಕ್ ನಿಮಗೆ ರಿಲೇಷನ್ಸ್ ಅರ್ಥ ಆಗಿರ್ಬೋದು. ನೆಕ್ಸ್ಟ್ ಡಿವಿಷನ್ ಆಫ್ ಪ್ಯಾಂಕ್ರಿಯಾಸ್. ಓಕೆ, ದಿ ಪ್ಯಾಂಕ್ರಿಯಾಸ್ ಈಸ್ ಸ್ಟ್ರಕ್ಚರಲಿ ಡಿವೈಡೆಡ್ ಇಂಟು 5 ಪಾರ್ಟ್ಸ್. ಸೊ ಎಷ್ಟು ಪಾರ್ಟ್ ಇದ್ದಾವೆ? 5 ಪಾರ್ಟ್ ಇಲ್ಲಿ ಇದ್ದಾವೆ. ಯಾವ್ಯಾವ ಇರುತ್ತೆ ಅಂದರೆ, ಸೊ ನಾವು ಮೊದಲೇ ನೋಡಿದ್ದೀವಿ, ಟೇಲ್ ಇದೆ, ಓಕೆ, ಬಾಡಿ ಇದೆ, ನೆಕ್ ಇದೆ ಮತ್ತು ಪ್ರಾಪರ್ ಹೆಡ್ ಇದೆ. ಓಕೆ, ಹೆಡ್ ಅಂತ ಫುಲ್ ಇದನ್ನು ಹೇಳ್ತೀವಿ. ಸೊ ಫಸ್ಟ್ ಇದು ಅನ್ಸಿನೇಟ್ ಪ್ರೊಸೆಸ್. ಓಕೆ, ಅಥವಾ ಅನ್ಸಿನೇಟ್ ಪ್ರೊಸೆಸ್ ಮತ್ತು ಹೆಡ್ ಇದೆಲ್ಲ ಎರಡನ್ನು ಸೇರಿಸಿ ನಾವು ಹೆಡ್ ಅಂತ ಹೇಳ್ತೀವಿ. ಬಟ್ ಪ್ರಾಪರ್ ಹೆಡ್ ಇರೋದು ಇಷ್ಟೇ. ಓಕೆ, ಸೊ ಟೋಟಲ್ ಇಲ್ಲಿ 5 ಪಾರ್ಟ್ಸ್ ಬರ್ತವೆ. ಒಂದೊಂದು ಬುಕ್ಕಲ್ಲಿ 4 ಪಾರ್ಟ್ಸ್ ಅಂತ ಕೂಡ ಇದೆ. ಅವ್ರು ಏನು ಮಾಡಿದ್ದಾರೆ? ಇವೆರಡನ್ನು ಕಂಬೈನ್ ಮಾಡಿ ಹೇಳಿದ್ದಾರೆ. ಸೊ 2. ಓಕೆ, ಸೊ ಎಷ್ಟು ಪಾರ್ಟ್ ಇದ್ದಾವೆ? 5. ಟೇಲ್, ಬಾಡಿ, ನೆಕ್, ಪ್ರಾಪರ್ ಹೆಡ್ ಆ್ಯಂಡ್ ಅನ್ಸಿನೇಟ್ ಪ್ರೊಸೆಸ್. ಸೊ 1 by 1 ನಾವು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಫಸ್ಟ್ ನಾವು ನೋಡೋಣ ಏನಿದೆ? ಹೆಡ್. ಓಕೆ, ಇಟ್ ಈಸ್ ಅ ಲಾರ್ಜೆಸ್ಟ್ ಪಾರ್ಟ್. ಹೌದು ಸರ್, ಇದು ಲಾರ್ಜೆಸ್ಟ್ ಪಾರ್ಟ್ ಇದೆ. ಸೊ ಎರಡನ್ನು ಕೂಡಿಸಿ ನಾವು ಹೆಡ್ ಅಂತ ಹೇಳ್ತೀವಲ್ಲ, ಅದಕ್ಕೋಸ್ಕರ ಇದು ಲಾರ್ಜೆಸ್ಟ್ ಪಾರ್ಟ್. ಓಕೆ, ಲೈಸ್ ಇನ್ ದಿ ಸಿ ಶೇಪ್ಡ್ ಕರ್ವ್ಡ್ ಆಫ್ ದಿ ಡಿಯೋಡಿನಮ್. ಹೌದು ಸರ್, ಇದು ಎಲ್ಲಿ ಪ್ರೆಸೆಂಟ್ ಇದೆ? ಇನ್ ದಿ ಸಿ ಶೇಪ್ಡ್ ಕರ್ವ್ ಆಫ್ ಡಿಯೋಡಿನಮ್ ಅಂದರೆ, ಸೊ ನಮ್ಮಲ್ಲಿ ಡಿಯೋಡಿನಮ್ ಇದೆ ಅಲ್ಲ. ಓಕೆ, ಸೊ ಇಲ್ಲಿ ಡಿಯೋಡಿನಮ್ ಯಾವ ಥರ ಇದೆ? ಸಿ ಥರ ಇದೆ. ಓಕೆ, ಸೊ ಅದರಲ್ಲಿ ಹೆಡ್ ಪ್ರೆಸೆಂಟ್ ಇದೆ. ಓಕೆ, ಸೊ ಇದು ಸಿ ಆಫ್ ಡಿಯೋಡಿನಮ್ ಆ್ಯಂಡ್ ದಿಸ್ ಈಸ್ ದವರ್ ಪ್ಯಾಂಕ್ರಿಯಾಸ್. ಎಲ್ಲಿದೆ ಇದು? ಡಿಯೋಡಿನಮ್ ಸಿ ಆಕಾರ ಆಗ್ತಾ ಇದೆಯಲ್ಲ, ಆ ಪ್ಲೇಸಲ್ಲಿ ಇದು ಪ್ರೆಸೆಂಟ್ ಇದೆ. ಓಕೆ, ನೆಕ್ಸ್ಟ್ ದಿ ಅನ್ಸಿನೇಟ್ ಪ್ರೊಸೆಸ್ ಪ್ರಾಜೆಕ್ಟ್ ಬಿಹೈಂಡ್ ದಿ ಸುಪೀರಿಯರ್ ಮಿಸೆಂಟ್ರಿಕ್ ವೆಸಲ್. ಹೌದು ಸರ್, ನಾವಿಲ್ಲಿ ನೋಡ್ಬೋದು, ಇಲ್ಲಿ ಏನಿದೆ? ಒಂದು ಅನ್ಸಿನೇಟ್ ಪ್ರೊಸೆಸ್ ಇದೆ. ಓಕೆ, ಸೊ ಎಲ್ಲಿ ಪ್ರೆಸೆಂಟ್ ಇದೆ ಸರ್? ಬಿಹೈಂಡ್ ದಿ ಸುಪೀರಿಯರ್ ಮಿಸೆಂಟ್ರಿಕ್ ವೆಸಲ್ ಅಂದರೆ, ಸೊ ಇಲ್ಲಿ ಇದ್ರ ಮುಂದ್ಗಡೆ ಏನು ಬರುತ್ತೆ? ಒಂದು ಸುಪೀರಿಯರ್ ಮಿಸೆಂಟ್ರಿಕ್ ವೆಸಲ್ ಬರುತ್ತೆ. ಸೊ ನೀವು ನೆನಪೇನು ಇಡಬೇಕು ಅಂದರೆ, ಇಲ್ಲೊಂದು ಅನ್ಸಿನೇಟ್ ಪ್ರೊಸೆಸ್ ಇರುತ್ತೆ ಅಂತ ನೀವು ನೆನಪು ಇಡಬೇಕು. ಓಕೆ, ನೆಕ್ಸ್ಟ್ ನೆಕ್. ಸೊ ಇಲ್ಲೇನಿದೆ? ನೆಕ್ ಇದೆ. ಕನೆಕ್ಟ್ ಹೆಡ್ ಆ್ಯಂಡ್ ಬಾಡಿ. ಹೌದು ಸರ್, ಇದು ಏನು ಮಾಡ್ತಾ ಇದೆ? ಹೆಡ್ ಮತ್ತು ಬಾಡಿಗೆ ಕನೆಕ್ಟ್ ಮಾಡ್ತಾ ಇದೆ. ಏನು? ನೆಕ್. ನೆಕ್ಸ್ಟ್ ಲೊಕೇಟೆಡ್ ಇನ್ ಫ್ರಂಟ್ ಆಫ್ ದಿ ಪೋರ್ಟಲ್ ವೇನ್. ಹೌದು ಸರ್, ಇದು ಎದ್ರ ಫ್ರಂಟ್ಗಡೆ ಲೊಕೇಟೆಡ್ ಆಗಿದೆ? ಪೋರ್ಟಲ್ ವೇನ್ ಅಂದರೆ ಇದ್ರ ಹಿಂದ್ಗಡೆ ಒಂದು ಪೋರ್ಟಲ್ ವೇನ್ ಇರುತ್ತಲ್ಲ, ಸೊ ಅಲ್ಲಿದು ಪ್ರೆಸೆಂಟ್ ಇದೆ. ನೆಕ್ಸ್ಟ್ ಬಾಡಿ, ಲಾಂಗೆಸ್ಟ್ ಪಾರ್ಟ್. ಹೌದು ಸರ್, ಇದು ಲಾಂಗ್ ಇದೆ. ಓಕೆ, ಬಾಡಿ ಎಷ್ಟಿದೆ? ಜಾಸ್ತಿ ಲಾಂಗ್ ಇದೆ, ಅದಕ್ಕೋಸ್ಕರ ಲಾಂಗೆಸ್ಟ್ ಪಾರ್ಟ್. ಬಿಹೈಂಡ್ ದಿ ಸ್ಟಮಕ್. ಎಲ್ಲಿ ಪ್ರೆಸೆಂಟ್ ಇದೆ? ನಮ್ಮ ಸ್ಟಮಕ್ ಇದೆಲ್ಲ, ಅದ್ರ ಹಿಂದ್ಗಡೆದು ಪ್ರೆಸೆಂಟ್ ಇದೆ. ಓಕೆ, ನೆಕ್ಸ್ಟ್ ಲೈ ಆ್ಯಂಟೀರಿಯರ್ ಟು ಅಯೋರ್ಟಾ, ಲೆಫ್ಟ್ ಕಿಡ್ನಿ ಆ್ಯಂಡ್ ಆಡ್ರಿನಲ್ ಗ್ಲ್ಯಾಂಡ್. ಹೌದು ಸರ್, ಇದು ಎಲ್ಲಿ ಪ್ರೆಸೆಂಟ್ ಇದೆ? ಇದು ನಮ್ಮ ಅಯೋರ್ಟಾದಕ್ಕೆ ಆ್ಯಂಟೀರಿಯರ್ಲಿ ಪ್ರೆಸೆಂಟ್ ಇದೆ, ಲೆಫ್ಟ್ ಕಿಡ್ನಿಗೆ ಫ್ರಂಟ್ಗಡೆ ಪ್ರೆಸೆಂಟ್ ಇದೆ, ಆ್ಯಂಡ್ ಆಡ್ರಿನಲ್ ಗ್ಲ್ಯಾಂಡ್ ಮುಂದ್ಗಡೆ ಪ್ರೆಸೆಂಟ್ ಇದೆ. ಅಂದರೆ ಲೆಫ್ಟ್ ಕಿಡ್ನಿ ಇದೇನಿದೆ? ಲೆಫ್ಟ್ ಕಿಡ್ನಿ, ಇದು ಆಡ್ರಿನಲ್ ಗ್ಲ್ಯಾಂಡ್. ಸೊ ಇದ್ರ ಮುಂದ್ಗಡೆ, ಓಕೆ, ಸೊ ಇದ್ರ ಮುಂದ್ಗಡೆ ಏನು ಪ್ರೆಸೆಂಟ್ ಇದೆ? ನಮ್ಮ ಬಾಡಿ ಪ್ರೆಸೆಂಟ್ ಇದೆ. ನೆಕ್ಸ್ಟ್ ಟೇಲ್. ಓಕೆ,
ನ್ಯಾರೋಯೆಸ್ಟ್, ಹೌದು ಸರ್, ಇದು ಏನಾಗ್ತಾ ಇದೆ ಇಲ್ಲಿ ಮುಂದ್ಗಡೆ ಹೋಗಿ ನ್ಯಾರೋ ಆಗ್ತಾ ಇದೆ, ಚಿಕ್ಕದಾಗ್ತಾ ಇದೆ. ನ್ಯಾರೋಯೆಸ್ಟ್ ಆ್ಯಂಡ್ ಎಕ್ಸ್ಟೆಂಡಿಂಗ್ ಟು ದಿ ಹೀಲಮ್ ಆಫ್ ದಿ ಸ್ಪ್ಲೀನ್. ಹೀಲಮ್ ಆಫ್ ದಿ ಸ್ಪ್ಲೀನ್ ಅಂದರೆ ಸೊ ಇದೇ ಪ್ಲೇಸಲ್ಲಿ ಇಲ್ಲಿ ಏನು ಬರುತ್ತೆ, ನಮ್ಮ ಸ್ಪ್ಲೀನ್ ಬರುತ್ತೆ. ಓಕೆ, ಇಲ್ಲಿ ಏನು ಬರುತ್ತೆ, ಸ್ಪ್ಲೀನ್ ಬರುತ್ತೆ. ಸೊ ಇದನ್ನು ನಾವು ಏನಂತ ಹೇಳ್ತೀವಿ, ಹೀಲಮ್ ಅಂತ ಹೇಳ್ತೀವಿ, ಹೀಲಮ್ ಆಫ್ ದಿ ಸ್ಪ್ಲೀನ್. ಓಕೆ, ನೆಕ್ಸ್ಟ್ ದಿ ಓನ್ಲಿ ಇಂಟ್ರಾಪೆರಿಟೋನಿಯಲ್ ಪಾರ್ಟ್ ಆಫ್ ದಿ ಪ್ಯಾಂಕ್ರಿಯಾಸ್. ಹೌದು ಸರ್, ಫಸ್ಟ್ ಪಾಯಿಂಟಲ್ಲಿ ನಾವು ಏನು ನೋಡಿದ್ದೀವಿ, ಇಟ್ ಈಸ್ ಅ ರೆಟ್ರೋಪೆರಿಟೋನಿಯಲ್ ಆರ್ಗನ್ ಅಂತ ಹೇಳಿದ್ದೀವಿ. ಓಕೆ, ಎಕ್ಸೆಪ್ಟ್ ಟೇಲ್. ಸೊ ಟೇಲ್ ಏನಿದೆ, ಇಂಟ್ರಾಪೆರಿಟೋನಿಯಲ್ ಪಾರ್ಟ್ ಇದೆ, ಅಂದರೆ ನಮ್ಮ ಪೆರಿಟೋನಿಯಂ ಕ್ಯಾವಿಟಿ ಒಳಗಡೆ ಇದು ಪ್ರೆಸೆಂಟ್ ಇದೆ. ಓಕೆ, ನೆಕ್ಸ್ಟ್ ಅನ್ಸಿನೇಟ್ ಪ್ರೊಸೆಸ್, ಅಥವಾ ಒಂದು ಬುಕ್ಕಲ್ಲಿ ಯುನ್ಸಿನೇಟ್ ಪ್ರೊಸೆಸ್ ಅಂತ ಕೂಡ ಹೇಳ್ಬೋದು, ಅನ್ಸಿನೇಟ್ ಪ್ರೊಸೆಸ್. ಓಕೆ, ಅ ಸ್ಮಾಲ್ ಪ್ರೊಜೆಕ್ಷನ್ ಫ್ರಮ್ ದಿ ಲೋವರ್ ಪಾರ್ಟ್ ಆಫ್ ದಿ ಹೆಡ್. ಹೌದು ಸರ್, ನಾವಿಲ್ಲಿ ನೋಡ್ಬೋದು ಲೋವರ್ ಪಾರ್ಟ್ ಆಫ್ ದಿ ಹೆಡ್ಡಲ್ಲಿ ಏನು ಪ್ರೆಸೆಂಟ್ ಇದೆ, ಅನ್ಸಿನೇಟ್ ಪ್ರೊಸೆಸ್. ನೆಕ್ಸ್ಟ್ ಲೈ ಬಿಹೈಂಡ್ ದಿ ಸುಪೀರಿಯರ್ ಮೀಸೆಂಟ್ರಿಕ್ ವೆಸಲ್. ಹೌದು ಸರ್, ಇದು ಎಲ್ಲಿ ಪ್ರೆಸೆಂಟ್ ಇರುತ್ತೆ, ನಮ್ಮ ಸುಪೀರಿಯರ್ ಮೀಸೆಂಟ್ರಿಕ್ ವೆಸಲ್ ಇದೆಯಲ್ಲ ಅದ್ರ ಹಿಂದ್ಗಡೆ ಇದು ಪ್ರೆಸೆಂಟ್ ಇರುತ್ತೆ. ಸೊ ಐ ಥಿಂಕ್ ನಿಮಗೆ ಅನ್ಸಿನೇಟ್ ಪ್ರೊಸೆಸ್ ಅಂದರೆ ಸ್ವಲ್ಪ ಐಡಿಯಾ ಬಂದಿರಬಹುದು. ನೆಕ್ಸ್ಟ್ ನಾವು ನೋಡೋಣ ಡಕ್ಟ್ ಸಿಸ್ಟಮ್ ಆಫ್ ಪ್ಯಾಂಕ್ರಿಯಾಸ್, ಅಂದರೆ ನಮ್ಮ ಪ್ಯಾಂಕ್ರಿಯಾಸ್ ಒಳಗಡೆ ಡಕ್ಟ್ ಹೇಗಿದ್ದಾವೆ ಅಂತ ನಾವು ನೋಡೋಣ. ಓಕೆ, ಎಷ್ಟು ಡಕ್ಟ್ ಇರ್ತವೆ ನಮ್ಮ ಪ್ಯಾಂಕ್ರಿಯಾಸ್ ಒಳಗಡೆ? 2 ಡಕ್ಟ್ ಇದ್ದಾವೆ ಸರ್. ಎಷ್ಟಿದ್ದಾವೆ? 2 ಡಕ್ಟ್ ಇಲ್ಲಿ ನಾವು ನೋಡಬಹುದು. ಫಸ್ಟ್ ಮೇನ್ ಪ್ಯಾಂಕ್ರಿಯಾಟಿಕ್ ಡಕ್ಟ್, ಅಥವಾ ಇದನ್ನು ನಾವು ಡಕ್ಟ್ ಆಫ್ ವರ್ಸಂಗ್ ಅಂತಲೂ ಕೂಡ ಹೇಳ್ಬೋದು. ಓಕೆ, ಸೊ ನಾವು ಇದನ್ನು ಮೇನ್ ಪ್ಯಾಂಕ್ರಿಯಾಟಿಕ್ ಡಕ್ಟ್ ಅಂತ ಹೇಳೋಣ. ಎಷ್ಟಿದ್ದಾವೆ ಡಕ್ಟ್? 2 ಡಕ್ಟ್ಗಳಿದ್ದಾವೆ. ಒಂದು ಮೇನ್ ಪ್ಯಾಂಕ್ರಿಯಾಟಿಕ್ ಡಕ್ಟ್, ಇನ್ನೊಂದಿರೋದು ಎಕ್ಸೆಸರಿ ಪ್ಯಾಂಕ್ರಿಯಾಟಿಕ್ ಡಕ್ಟ್. ಓಕೆ, ಅಥವಾ ನಾವು ಇದನ್ನು ಡಕ್ಟ್ ಆಫ್ ಸ್ಯಾಂಟೋರಿನಿ ಅಂತ ಕೂಡ ಹೇಳ್ಬೋದು. ಸೊ ನೀವು ಒಂದು ನೆನಪು ಹೆಸರಿಡಿ ಸಾಕು. ಫಸ್ಟ್ ರನ್ ಥ್ರೂ ದಿ ಎಂಟೈರ್ ಪ್ಯಾಂಕ್ರಿಯಾಸ್. ಓಕೆ, ಸೊ ಇದು ಎಂಟೈರ್ ಪ್ಯಾಂಕ್ರಿಯಾಸ್. ಸೊ ಇಲ್ಲಿಂದ ನಾವು ಇಲ್ಲಿ ತನಕ ನೋಡ್ಬೋದಲ್ಲ. ಸೊ ಇದು ಬರ್ತಾ ಇದೆಯಲ್ಲ ಪೈಪ್. ಸೊ ಈ ಪೈಪನ್ನು ನಾವು ಮೇನ್ ಡಕ್ಟ್ ಅಂತ ಹೇಳ್ತೀವಿ, ಮೇನ್ ಪ್ಯಾಂಕ್ರಿಯಾಟಿಕ್ ಡಕ್ಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಜಾಯಿನ್ ದಿ ಕಾಮನ್ ಬೈಲ್ ಡಕ್ಟ್ ಟು ಫಾರ್ಮ್ ಹೆಪಾಟೋ ಪ್ಯಾಂಕ್ರಿಯಾಟಿಕ್ ಆ್ಯಂಪುಲ್ಲಾ. ಓಕೆ, ಸೊ ಇದು ಏನಾಗ್ತಾ ಇದೆ, ಇದು ಬಂದು ಏನಾಗ್ತಾ ಇದೆ ಅಲ್ಲಿ ನಮ್ಮ ಕಾಮನ್ ಬೈಲ್ ಡಕ್ಟ್ ಇದೆಯಲ್ಲ ಅದ್ರ ಜೊತೆ ಕನೆಕ್ಟ್ ಆಗ್ತಾ ಇದೆ. ಓಕೆ, ಕನೆಕ್ಟ್ ಆಗಿದ್ಮೇಲೆ ಇನ್ನು ಏನು ಆಗುತ್ತೆ ಅಂದರೆ ಹೆಪಾಟೋ ಪ್ಯಾಂಕ್ರಿಯಾಟಿಕ್ ಆ್ಯಂಪುಲ್ಲಾ ರೆಡಿ ಆಗುತ್ತೆ. ಓಕೆ, ಬೈ ದಿ ಜಾಯ್ನಿಂಗ್ ಆಫ್ ಕಾಮನ್ ಬೈಲ್ ಡಕ್ಟ್ ಆ್ಯಂಡ್ ಅವರ್ ಪ್ಯಾಂಕ್ರಿಯಾಟಿಕ್ ಡಕ್ಟ್ ಏನಾಗುತ್ತೆ ಇಲ್ಲಿ, ಹೆಪಾಟೋ ಪ್ಯಾಂಕ್ರಿಯಾಟಿಕ್ ಆ್ಯಂಪುಲ್ಲಾ ಅಥವಾ ಆ್ಯಂಪುಲ್ಲಾ ಆಫ್ ವಾಟರ್ ಅಂತ ಕೂಡ ನಾವು ಇದನ್ನು ಹೇಳಬಹುದು. ನೆಕ್ಸ್ಟ್ ಅವೆರಡು ಜಾಯ್ನ್ ಆಗಿದ್ಮೇಲೆ ಓಪನ್ ಇನ್ ಟು ದಿ ಡಿಯೋಡಿನಮ್. ಸೊ ಇದು ಏನಾಗುತ್ತೆ, ಕಾಮನ್ ಬೈಲ್ ಡಕ್ಟ್ ಮತ್ತು ನಮ್ಮ ಮೇನ್ ಪ್ಯಾಂಕ್ರಿಯಾಟಿಕ್ ಡಕ್ಟ್ ಎರಡು ಜಾಯ್ನ್ ಆಗಿದ್ಮೇಲೆ ಅದು ಎಲ್ಲ ಓಪನ್ ಆಗುತ್ತೆ, ಓಪನ್ ಇನ್ ಟು ಡಿಯೋಡಿನಮ್. ಓಕೆ, ಆ್ಯಟ್ ಮೇಜರ್ ಡಿಯೋಡಿನಲ್ ಪ್ಯಾಪಿಲ್ಲಾ. ಓಕೆ, ಸೊ ಯಾವ ಪ್ಲೇಸಲ್ಲಿ ಇದು ಓಪನ್ ಆಗ್ತಾ ಇದೆ, ಇಲ್ಲೊಂದು ಹೋಲ್ ಕಾಣ್ಬೋದು ನಿಮಗೆ. ಓಕೆ, ಸೊ ಇದು ಏನಾಗಿದೆ, ಇಲ್ಲಿ ಬಂದು ಓಪನ್ ಆಗಿದೆ. ಸೊ ಆ ಪ್ಲೇಸನ್ನು ನಾವು ಏನಂತ ಹೇಳ್ತೀವಿ, ಮೇಜರ್ ಡಿಯೋಡಿನಲ್ ಪ್ಯಾಪಿಲ್ಲಾ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಕಂಟ್ರೋಲ್ಡ್ ಬೈ ದಿ ಸ್ಪಿಂಚರ್ ಆಫ್ ಆರ್ಡಿ. ಓಕೆ, ಕಂಟ್ರೋಲ್ಡ್ ಬೈ ದಿ ಸ್ಪಿಂಚರ್ ಆಫ್ ಆರ್ಡಿ ಅಂದರೆ ಎಷ್ಟು ರಿಲೀಸ್ ಆಗಬೇಕು, ಸಬ್ಸ್ಟೆನ್ಸ್ ಇದೆ, ಬೈಲ್ ಇದೆ, ಅದೆಲ್ಲ ಎಷ್ಟು ರಿಲೀಸ್ ಆಗಬೇಕು, ಜಾಸ್ತಿ ರಿಲೀಸ್ ಆಗಬೇಕು ಅಥವಾ ಸ್ವಲ್ಪ ರಿಲೀಸ್ ಆಗಬೇಕು ಅಂತ ಯಾರು ಕಂಟ್ರೋಲ್ ಮಾಡ್ತಾರೆ, ಸ್ಪಿಂಚರ್ ಆಫ್ ಆರ್ಡಿ. ಓಕೆ, ಸ್ಪಿಂಚರ್ ಅಂದರೆ ಕಂಟ್ರೋಲರ್ ಅಂತ, ಕಂಟ್ರೋಲರ್ ಮಸಲ್. ಓಕೆ, ಸೊ ಮಸ್ಕುಲಾರ್ ರಿಂಗ್ ಇರುತ್ತೆ, ಅದು ಏನು ಮಾಡುತ್ತೆ, ಕಂಟ್ರೋಲ್ ಮಾಡುತ್ತೆ, ಅದಕ್ಕೋಸ್ಕರ ಕಂಟ್ರೋಲರ್ ಮಸಲ್ ಅಂತ ಕೂಡ ನೀವು ಇದನ್ನು ಹೇಳ್ಬೋದು. ಅದು ಎಷ್ಟು ಫ್ಲೋ ಆಗಬೇಕು, ಪ್ಯಾಂಕ್ರಿಯಾಸಿಕ್ ಜ್ಯೂಸ್ ಅಥವಾ ನಮ್ಮ ಬಯಲ್ ಜ್ಯೂಸ್ ಎಲ್ಲ ಎಷ್ಟು ರಿಲೀಸ್ ಆಗಬೇಕಂತ ಯಾರು ನೋಡ್ಕೋತಾರೆ, ನಮ್ಮ ಸ್ಪಿಂಕ್ಚರ್ ಆಫ್ ಆರ್ಡಿ. ಐ ಥಿಂಕ್ ನಿಮಗೆ ಮೇನ್ ಪ್ಯಾಂಕ್ರಿಯಾಟಿಕ್ ಡಕ್ಟ್ ಅರ್ಥ ಆಗಿರ್ಬೋದು. ಸೊ ಪ್ಯಾಂಕ್ರಿಯಾದ ಫುಲ್ ಇದು ಇರುತ್ತೆ, ಇದು ಬಂದು ನಮ್ಮ ಕಾಮನ್ ಬೈಲ್ ಡಕ್ಟ್ ಜೊತೆ ಜಾಯಿಂಟ್ ಆಗುತ್ತೆ ಟು ಫಾರ್ಮ್ ಹೆಪಾಟೋ ಪ್ಯಾಂಕ್ರಿಯಾಟಿಕ್ ಆ್ಯಂಪುಲ್ಲಾ. ಓಕೆ, ಸೊ ಎರಡು ಜಾಯಿನ್ ಆಗಿದ್ಮೇಲೆ ಹೆಪಾಟೋ ಪ್ಯಾಂಕ್ರಿಯಾಟಿಕ್ ಆ್ಯಂಪುಲ್ಲಾ ಆಗುತ್ತೆ, ಓಪನ್ ಇಂಟು ಡಿಯೋಡಿನಮ್. ಓಕೆ, ಸೊ ಯಾರು ಕಂಟ್ರೋಲ್ ಮಾಡ್ತಾರೆ, ಸ್ಪಿಂಕ್ಚರ್ ಆಫ್ ಆರ್ಡಿ ಕಂಟ್ರೋಲ್ ಮಾಡುತ್ತೆ. ನೆಕ್ಸ್ಟ್ ಎಕ್ಸೆಸರಿ ಪ್ಯಾಂಕ್ರಿಯಾಟಿಕ್ ಡಕ್ಟ್. ಓಕೆ, ಸೊ ಅದನ್ನು ನಾವು ಡಕ್ಟ್ ಆಫ್ ಸ್ಯಾಂಟೋರಿನಿ ಅಂತ ಕೂಡ ಹೇಳಬಹುದು. ಓಕೆ, ಅ ಸ್ಮಾಲರ್ ಡಕ್ಟ್ that may drain into duodenum independently. Okay, at the minor duodenal papilla. ಸೊ ನಾವಿಲ್ಲಿ ನೋಡ್ಬೋದು,
ಸೊ ದಿಸ್ ಈಸ್ ಇಲ್ಲಿದೆ ನೋಡಿ, ಇದೇನಿದೆ ಮೇಜರ್ ಪ್ಯಾಂಕ್ರಿಯಾಟಿಕ್ ಡಕ್ಟ್. ಸೊ ಇನ್ನೊಂದು ಎಕ್ಸೆಸರಿ ಇಲ್ಲಿ ಚಿಕ್ಕದಿದೆ ನೋಡಿ, ಇಲ್ಲಿಂದ ಇಲ್ಲಿ ತನಕ, ಇದನ್ನು ನಾವು ಎಕ್ಸೆಸರಿ ಪ್ಯಾಂಕ್ರಿಯಾಟಿಕ್ ಡಕ್ಟ್ ಅಂತ ಹೇಳ್ತೀವಿ. ಇದು ಕೂಡ ಎಲ್ಲಿ ಓಪನ್ ಆಗ್ತಾ ಇದೆ, ನಮ್ಮ ಡಿಯೋಡಿನಮಲ್ಲಿ ಓಪನ್ ಆಗ್ತಾ ಇದೆ. ಸೊ ಈ ಪಾರ್ಟನ್ನು ನಾವು ಏನಂತ ಹೇಳ್ತೀವಿ, ಮೈನರ್ ಡಿಯೋಡಿನಲ್ ಪ್ಯಾಪಿಲ್ಲೆ. ಓಕೆ, ಮೇಜರ್ ಪ್ಯಾಂಕ್ರಿಯಾಟಿಕ್ ಡಕ್ಟ್ ಬರೋದು ಅದು ಏನಾಗುತ್ತೆ ಅಲ್ಲಿ ಮೇಜರ್ ಡಿಯೋಡಿನಲ್ ಪ್ಯಾಪಿಲ್ಲೆ, ಬಟ್ ಇದು ಏನಿದೆ ಮೈನರ್ ಡಿಯೋಡಿನಲ್ ಪ್ಯಾಪಿಲ್ಲೆ, ಯಾಕಂದರೆ ಚಿಕ್ಕದು ಒಂದು ಡಕ್ಟ್ ಬಂದು ಓಪನ್ ಆಗ್ತಾ ಇದೆ. ಓಕೆ, ನೆಕ್ಸ್ಟ್ ಐ ಥಿಂಕ್ ನಿಮಗೆ ಎಕ್ಸೆಸರಿ ಪ್ಯಾಂಕ್ರಿಯಾಟಿಕ್ ಡಕ್ಟ್ ಅರ್ಥ ಆಗಿರ್ಬೋದು. ನೆಕ್ಸ್ಟ್ ನಾವು ನೋಡೋಣ ಹಿಸ್ಟಾಲಜಿ ಆಫ್ ಪ್ಯಾಂಕ್ರಿಯಾಸ್. ಓಕೆ, ದಿ ಪ್ಯಾಂಕ್ರಿಯಾಸ್ ಈಸ್ ಕಂಪೋಸ್ಡ್ ಆಫ್ 2 ಟೈಪ್ಸ್ ಆಫ್ ಟಿಶ್ಯೂ. 2 ಟೈಪ್ಸ್ ಆಫ್ ಟಿಶ್ಯೂ ಇಲ್ಲಿ ಇದ್ದಾವೆ. ಎಷ್ಟಿದ್ದಾವೆ? 2 ಟೈಪ್ಸ್. ಸೊ ಫಸ್ಟ್ ಎಕ್ಸೋಕ್ರೈನ್ ಪ್ಯಾಂಕ್ರಿಯಾಸ್ 98%. ಓಕೆ, 98% ಸೆಲ್ಸ್ ಯಾವ ಟಿಶ್ಯೂಸ್ ಇದ್ದಾವೆ, ಎಕ್ಸೋಕ್ರೈನ್, ಆ್ಯಂಡ್ 2% ಆರ್ ಎಂಡೋಕ್ರೈನ್. ಓಕೆ, ನೆಕ್ಸ್ಟ್ ಮೇಡ್ ಅಪ್ ಆಫ್ ಪ್ಯಾಂಕ್ರಿಯಾಟಿಕ್ ಎಕಿನಿ ಅಥವಾ ಸ್ಮಾಲ್ ಸ್ಯಾಕ್ ಫಿಲ್ಡ್ ವಿತ್ ಸೀಕ್ರಿಟರಿ ಸೆಲ್ಸ್. ಓಕೆ, ಮೇಡ್ ಅಪ್ ಆಫ್ ಪ್ಯಾಂಕ್ರಿಯಾಟಿಕ್ ಎಸಿನಿ ಅಥವಾ ಎಕಿನಿ ಅಂತ ಹೇಳ್ತೀವಿ. ಓಕೆ, ಸೊ ಎಕಿನಿ ಅಂದರೆ ಏನು, ಆ ಸ್ಯಾಕ್ ಆಫ್ ಸೆಲ್ಸ್ ಅಂದರೆ ಸೆಲ್ಸ್ಗಳಿದ್ದಾವೆ. ಓಕೆ, ಸೊ ಆ ಸೆಲ್ಸ್ ಏನು ಮಾಡ್ತವೆ, ಸೀಕ್ರಿಟರಿ ಸೆಲ್ಸ್, ಜಾಸ್ತಿ ಸೀಕ್ರೀಟ್ ಮಾಡ್ತವೆ ಅಲ್ಲ, ಅದನ್ನು ನಾವು ಎಕಿನಿ ಅಂತ ಹೇಳ್ತೀವಿ. ಓಕೆ, ಸೀಕ್ರಿಟರಿ ಸೆಲ್ಸ್, ಎಕಿನಿ ಅಂದರೆ ಸೀಕ್ರಿಟರಿ ಸೆಲ್ಸ್. ನೆಕ್ಸ್ಟ್, ಸೊ ಫಂಕ್ಷನ್ ಏನು ಮಾಡುತ್ತೆ, ಪ್ರೊಡ್ಯೂಸ್ ಡೈಜೆಸ್ಟಿವ್ ಎನ್ಸೈಮ್ ದಟ್ ಹೆಲ್ಪ್ ಇನ್ ಬ್ರೇಕ್ ಡೌನ್ ಆಫ್ ಫುಡ್. ಹೌದು ಸರ್, ಇದು ಎಕ್ಸೋಕ್ರೈನ್ ಫಂಕ್ಷನ್ ಏನು ಮಾಡುತ್ತೆ, ಡೈಜೆಸ್ಟಿವ್ ಎನ್ಸೈಮ್ಸನ್ನು ಇದು ಏನು ಮಾಡುತ್ತೆ, ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಸಿಕ್ರೀಷನ್ ಟ್ರಾವೆಲ್ ಥ್ರೂ ದಿ ಪ್ಯಾಂಕ್ರಿಯಾಟಿಕ್ ಡಕ್ಟ್ ಟು ದಿ ಡಿಯೋಡಿನಮ್. ಹೌದು ಸರ್, ಏನು ಆ ಸೀಕ್ರಿಷನ್ಸ್ ಎಲ್ಲ ಆಗಿದ್ದಾವೆ ಅಲ್ಲ, ಆ ಸೀಕ್ರಿಷನ್ಸ್ ಎಲ್ಲ ಹೇಗೆ ಹೋಗ್ತವೆ, ನಮ್ಮ ಪ್ಯಾಂಕ್ರಿಯಾಟಿಕ್ ಡಕ್ಟಿಂದ ನಮ್ಮ ಡಿಯೋಡಿನಮ್ ಒಳಗಡೆ ಹೋಗ್ತವೆ. ಓಕೆ, ನೆಕ್ಸ್ಟ್ ಎಂಡೋಕ್ರೈನ್ ಪ್ಯಾಂಕ್ರಿಯಾಸ್. ಓಕೆ, ಕನ್ಸಿಸ್ಟ್ ಆಫ್ ಇಸ್ಲೆಟ್ ಆಫ್ ಲ್ಯಾಂಗರ್ಹನ್. ಓಕೆ, ಇಸ್ಲೆಟ್ ಆಫ್ ಲ್ಯಾಂಗರ್ಹನ್ ಅಂತ ಹೇಳ್ತೀವಿ, ವಿಚ್ ಆರ್ ಸ್ಮಾಲ್ ಕ್ಲಸ್ಟರ್ ಆಫ್ ಸೆಲ್ಸ್. ಓಕೆ, ಆ ಸೆಲ್ಸ್ ಸ್ಮಾಲ್ ಕ್ಲಸ್ಟರ್ ಅಂದರೆ ಸ್ವಲ್ಪ ಸೆಲ್ಸ್ಗಳಿದ್ದಾವೆ. ಸೊ ಆ ಸೆಲ್ಸ್ಗಳನ್ನು ನಾವು ಏನಂತ ಹೇಳ್ತೀವಿ, ಇಸ್ಲೆಟ್ಸ್ ಆಫ್ ಲ್ಯಾಂಗರ್ಹ್ಯಾನ್ಸ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್, ಸೊ ಫಂಕ್ಷನ್ ಏನು ಮಾಡ್ತವೆ ಆ ಸೆಲ್ಸ್, ಇಸ್ಲೆಟ್ಸ್ ಆಫ್ ಲ್ಯಾಂಗರ್ಹ್ಯಾನ್ಸ್ ಅಂದರೆ ಸೀಕ್ರೀಟ್ ಹಾರ್ಮೋನ್ ಟು ರೆಗ್ಯುಲೇಟ್ ಬ್ಲಡ್ ಶುಗರ್ ಲೆವೆಲ್. ಓಕೆ, ಬ್ಲಡ್ ಶುಗರ್ ಲೆವೆಲನ್ನು ರೆಗ್ಯುಲೇಟ್ ಮಾಡೋಕ್ಕೆ ಏನು ಮಾಡುತ್ತೆ, ಇದು ಹಾರ್ಮೋನ್ಸನ್ನು ರಿಲೀಸ್ ಮಾಡುತ್ತೆ. ಓಕೆ, ಎಂಡೋಕ್ರೈನ್ ಅಂದರೆ ಡೈರೆಕ್ಟ್ಲಿ ನಮ್ಮ ಬ್ಲಡ್ ಒಳಗಡೆ ಏನು ಮಾಡುತ್ತೆ, ಇದು ಹಾರ್ಮೋನ್ಸನ್ನು ರಿಲೀಸ್ ಮಾಡುತ್ತೆ. ಓಕೆ, ಸೊ ಇದರೊಳಗಡೆ ಯಾವ್ಯಾವ ಸೆಲ್ ಟೈಪ್ಸ್ ಇರ್ತವೆ ಅಂತ ನೋಡೋಣ. ಫಸ್ಟ್ ಅಲ್ಫಾ ಸೆಲ್ಸ್ 20% ಇರೋದು. ಓಕೆ, ಅಂದರೆ 2% ಒಳಗಡೆ ಮತ್ತೆ 20%. ಓಕೆ, 2%ಅಲ್ಲಿ ಮತ್ತೆ 20% ಅಂದರೆ ಸೊ ಎಷ್ಟು ಎಂಡೋಕ್ರೈನ್ ಪ್ಯಾಂಕ್ರಿಯಾಸ್ ಇದೆಲ್ಲ ಅದರೊಳಗಡೆ 20% ಸೆಲ್ಸ್ ಅಲ್ಫಾ ಇರ್ತವೆ, ಏನು ಮಾಡ್ತವೆ, ಸಿಕ್ರೀಟ್ ಗ್ಲೂಕಾಗಾನ್. ಓಕೆ, ಗ್ಲೂಕಾಗಾನ್ ಸಿಕ್ರೀಟ್ ಮಾಡುತ್ತೆ. ಸೊ ಆ ಗ್ಲೂಕಾಗಾನ್ ಏನು ಮಾಡುತ್ತೆ, ನಮ್ಮ ಬ್ಲಡ್ ಶುಗರ್ ಲೆವೆಲ್ ಜಾಸ್ತಿ ಮಾಡುತ್ತೆ. ನೆಕ್ಸ್ಟ್ ಬೀಟಾ ಸೆಲ್ಸ್ ಇರುತ್ತೆ. ಓಕೆ, ಸೊ ಎಕ್ಸಾಮಲ್ಲಿ ಬಂದಿದೆ 2025 ಫೆಬ್ರವರಿ. ಓಕೆ, ಸೊ ಜಸ್ಟ್ ಇವಾಗ ಎಕ್ಸಾಮ್ ನಡೆದಲ್ಲ ಮೊನ್ನೆ, ಬೀಟಾ ಸೆಲ್ಸ್ ಸೀಕ್ರೀಟ್ ಇನ್ಸುಲಿನ್. ಓಕೆ, ಇನ್ಸುಲಿನ್ ಸೀಕ್ರೀಟ್ ಮಾಡುತ್ತೆ ಅಂತ ಇದು ಎಕ್ಸಾಮಲ್ಲಿ ಬಂದಿದೆ. ಸೊ ಏನು ಮಾಡುತ್ತೆ ಇನ್ಸುಲಿನ್, ಬ್ಲಡ್ ಶುಗರ್ ಲೆವೆಲನ್ನು ಲೋ ಮಾಡುತ್ತೆ. ನೆಕ್ಸ್ಟ್ ಡೆಲ್ಟಾ ಸೆಲ್ಸ್. ಓಕೆ, 5% ಇರೋದು, ಸೀಕ್ರೀಟ್ ಸೊಮ್ಯಾಟೋಸ್ಟ್ಯಾಟಿನ್. ಓಕೆ, ಸೊಮ್ಯಾಟೋಸ್ಟ್ಯಾಟಿನ್. ಸೊ ಸೊಮ್ಯಾಟೋಸ್ಟ್ಯಾಟಿನ್ ಏನು ಮಾಡುತ್ತೆ, ಇನ್ಹಿಬಿಟ್ ಹಾರ್ಮೋನ್ ಪ್ರೊಡಕ್ಷನ್ ಅಥವಾ ಸಿಕ್ರೀಷನ್. ಓಕೆ, ಸೊ ಸೊಮ್ಯಾಟೋಸ್ಟ್ಯಾಟಿನ್ ಏನು ಮಾಡುತ್ತೆ, ಹಾರ್ಮೋನ್ ಪ್ರೊಡಕ್ಷನನ್ನು ಸಿಕ್ರೀಟ್ ಮಾಡುತ್ತೆ ಅಲ್ಲ, ಹಾರ್ಮೋನ್ ಸಿಕ್ರೀಷನ್ಗೆ ಇನ್ಹಿಬಿಟ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಪಿ ಸೆಲ್ಸ್ ಅಥವಾ ಪ್ಯಾಂಕ್ರಿಯಾಟಿಕ್ ಪಾಲಿಪೆಪ್ಟೈಡ್ ಸೆಲ್. ಓಕೆ, ಪ್ಯಾಂಕ್ರಿಯಾಟಿಕ್ ಪಾಲಿಪೆಪ್ಟೈಡ್ ಸೆಲ್ಸ್ ಇರ್ತವೆ, ಅದು ಏನು ಮಾಡುತ್ತೆ, ರೆಗ್ಯುಲೇಟ್ ಪ್ಯಾಂಕ್ರಿಯಾಟಿಕ್ ಎನ್ಸೈಮ್ ಸೀಕ್ರೀಷನ್. ಓಕೆ, ಅದು ಏನು ಮಾಡುತ್ತೆ, ಎನ್ಸೈಮ್ ಸೀಕ್ರೀಷನನ್ನು ಕಂಟ್ರೋಲ್ ಮಾಡುತ್ತೆ, ರೆಗ್ಯುಲೇಟ್ ಮಾಡುತ್ತೆ. ಸೊ ಐ ಥಿಂಕ್ ನಿಮಗೆ ಯಾವ್ಯಾವ ಟೈಪ್ ಸೆಲ್ ಇರ್ತವೆ, ಅಲ್ಫಾ ಸೆಲ್ ಸೀಕ್ರೀಟ್ ಗ್ಲೂಕಾಗಾನ್, ಬೀಟಾ ಸೆಲ್ ಸೀಕ್ರೀಟ್ ಇನ್ಸುಲಿನ್, ಡೆಲ್ಟಾ ಸೆಲ್ ಸೀಕ್ರೀಟ್ ಸೊಮ್ಯಾಟೋಸ್ಟ್ಯಾಟಿನ್, ಆ್ಯಂಡ್ ಪಿ ಸೆಲ್ ಸೀಕ್ರೀಟ್ ಏನು ಮಾಡುತ್ತೆ, ರೆಗ್ಯುಲೇಟ್ ಮಾಡುತ್ತೆ. ಓಕೆ, ಇದು ಏನು ಮಾಡುತ್ತೆ, ರೆಗ್ಯುಲೇಟ್ ಮಾಡುತ್ತೆ ಎನ್ಸೈಮ್ ಸೀಕ್ರೀಷನನ್ನು. ನೆಕ್ಸ್ಟ್ ಫಂಕ್ಷನ್ ಆಫ್ ಪ್ಯಾಂಕ್ರಿಯಾಸ್. ಓಕೆ, ಸೊ ಫಂಕ್ಷನ್ ಆಫ್ ಪ್ಯಾಂಕ್ರಿಯಾಸ್, ನಮ್ಮ ಪ್ಯಾಂಕ್ರಿಯಾಸ್ ಏನು ಕೆಲಸ ಮಾಡುತ್ತೆ, ಇದು ಏನು ಮಾಡುತ್ತೆ, ಎಕ್ಸೋಕ್ರೈನ್ ಮತ್ತು ಎಂಡೋಕ್ರೈನ್ ಫಂಕ್ಷನ್ ಮಾಡುತ್ತೆ. ಫಸ್ಟ್ ನಾವು ನೋಡೋಣ ಎಕ್ಸೋಕ್ರೈನ್ ಫಂಕ್ಷನ್ ಏನು ಮಾಡುತ್ತೆ. ಪ್ರೊಡ್ಯೂಸ್ ಅಪ್ರಾಕ್ಸಿಮೇಟ್ಲಿ 1.5 ಲೀಟರ್ ಆಫ್ ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಪರ್ ಡೇ. ಎಷ್ಟು ಜ್ಯೂಸ್ ಬರ್ತಾ ಇದೆ ಪ್ಯಾಂಕ್ರಿಯಾಟಿಕ್ ಜ್ಯೂಸ್, 1.5 ಲೀಟರ್. ನೆಕ್ಸ್ಟ್
ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಕಂಟೇನ್ ಅಂದರೆ ನಮ್ಮ ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಒಳಗಡೆ ಏನೇನು ಪ್ರೆಸೆಂಟ್ ಇರುತ್ತೆ ಅಂದರೆ ಎನ್ಸೈಮ್ಸ್ ಫಾರ್ ಡೈಜೆಷನ್. ಓಕೆ, ಏನಿರುತ್ತೆ? ಎನ್ಸೈಮ್ಸ್ ಫಾರ್ ಡೈಜೆಷನ್ ಮತ್ತು ಬೈಕಾರ್ಬೋನೇಟ್ ಅಯಾನ್. ಏನೇನು ಪ್ರೆಸೆಂಟ್ ಇರುತ್ತೆ? ಎನ್ಸೈಮ್ಸ್ ಇರ್ತವೆ ಮತ್ತು ಬೈಕಾರ್ಬೋನೇಟ್ ಅಯಾನ್ಸ್. ಸೊ ಎನ್ಸೈಮ್ಸ್ ಒಳಗಡೆ ಏನೇನು ಇರುತ್ತೆ? ಅಮೈಲೇಸ್ ಇರುತ್ತೆ. ಓಕೆ, ಏನಿರುತ್ತೆ? ಅಮೈಲೇಸ್ ಇರುತ್ತೆ. ಬ್ರೇಕ್ ಡೌನ್ ಕಾರ್ಬೋಹೈಡ್ರೇಟ್. ಸೊ ಕಾರ್ಬೋಹೈಡ್ರೇಟನ್ನು ಬ್ರೇಕ್ ಡೌನ್ ಮಾಡುತ್ತೆ ನಮ್ಮ ಅಮೈಲೇಸ್. ನೆಕ್ಸ್ಟ್ ಲೈಪೇಸ್ ಇರುತ್ತೆ. ಓಕೆ, ಲೈಪೇಸ್ ಬ್ರೇಕ್ ಡೌನ್ ಫ್ಯಾಟಿಗೆ ಇದು ಬ್ರೇಕ್ ಡೌನ್ ಮಾಡುತ್ತೆ. ನೆಕ್ಸ್ಟ್ ಪ್ರೋಟಿಯೇಸ್. ಓಕೆ, ಪ್ರೋಟಿಯೇಸ್ ಲೈಕ್ ಟ್ರಿಪ್ಸಿನ್ ಮತ್ತು ಕೈಮೋಟ್ರಿಪ್ಸಿನ್ ಮತ್ತು ಕಾರ್ಬಾಕ್ಸಿಪೆಪ್ಟೈಡೇಸ್ ಇವೆಲ್ಲ ಇರ್ತವೆ. ಇದು ಏನು ಮಾಡುತ್ತೆ? ಪ್ರೋಟೀನನ್ನು ಡೈಜೆಸ್ಟ್ ಮಾಡುತ್ತೆ. ಓಕೆ, ಮತ್ತು ನ್ಯೂಕ್ಲಿಯೇಸ್ ಏನಿರುತ್ತೆ ಇಲ್ಲಿ? ನ್ಯೂಕ್ಲಿಯಸಸ್ ಡೈಜೆಸ್ಟ್ DNA ಆ್ಯಂಡ್ RNA. ಸೊ ಏನೇನಿರುತ್ತೆ ಇಲ್ಲಿ? ಅಮೈಲೇಸ್ ಇರುತ್ತೆ, ಕಾರ್ಬೋಹೈಡ್ರೇಟ್, ಲೈಪೇಸ್ ಇರುತ್ತೆ, ಫ್ಯಾಟನ್ನು ಇದು ಬ್ರೇಕ್ ಡೌನ್ ಮಾಡುತ್ತೆ. ಓಕೆ, ಪ್ರೋಟಿಯೇಸಸ್ ಇರುತ್ತೆ, ಅದು ಏನು ಮಾಡುತ್ತೆ? ಇಲ್ಲಿ ಪ್ರೋಟೀನನ್ನು ಡೈಜೆಸ್ಟ್ ಮಾಡುತ್ತೆ. ನ್ಯೂಕ್ಲಿಯಸಸ್ ಇರುತ್ತೆ, ಇದು ಏನು ಮಾಡುತ್ತೆ? DNA ಮತ್ತು RNA ಅನ್ನು ಡೈಜೆಸ್ಟ್ ಮಾಡುತ್ತೆ. ಬೈಕಾರ್ಬೋನೇಟ್ ಅಯಾನ್ ಇರುತ್ತೆ. ಬೈಕಾರ್ಬೋನೇಟ್ ಅಯಾನ್ ಏನು ಮಾಡುತ್ತೆ? ನ್ಯೂಟ್ರಲೈಸಸ್ ಸ್ಟಮಕ್ ಆ್ಯಸಿಡ್. ಹೌದು ಸರ್, ಬೈಕಾರ್ಬೋನೇಟ್ ಅಯಾನ್ ಏನು ಮಾಡುತ್ತೆ? ಇದು ಸ್ಟಮಕ್ ಆ್ಯಸಿಡನ್ನು ಕಡಿಮೆ ಮಾಡುತ್ತೆ, ನ್ಯೂಟ್ರಲೈಸ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಎಂಡೋಕ್ರೈನ್ ಫಂಕ್ಷನ್. ನಿಮ್ಮ ಎಕ್ಸೋಕ್ರೈನ್ ಅರ್ಥ ಆಗಿರ್ಬೋದು. ಸೊ ಇವಾಗ ಎಂಡೋಕ್ರೈನ್ ಫಂಕ್ಷನ್ ಇದು ಏನು ಮಾಡುತ್ತೆ? ರೆಗ್ಯುಲೇಟ್ ಬ್ಲಡ್ ಶುಗರ್ ಲೆವೆಲ್ ಥ್ರೂ. ಓಕೆ, ಸೊ ಇದ್ರ ಫಂಕ್ಷನ್ ಏನು ಮಾಡುತ್ತೆ? ಹಾರ್ಮೋನ್ ಏನು ಮಾಡ್ತವೆ? ಬ್ಲಡ್ ಶುಗರ್ ಲೆವೆಲನ್ನು ರೆಗ್ಯುಲೇಟ್ ಮಾಡ್ತವೆ. ಓಕೆ, ಫಸ್ಟ್ ಇನ್ಸುಲಿನ್ ಸೀಕ್ರೆಟೆಡ್ ಬೈ ದಿ ಬೀಟಾ ಸೆಲ್ಸ್. ಓಕೆ, ಇನ್ಸುಲಿನ್ ಯಾರು ಸೀಕ್ರೆಟ್ ಮಾಡ್ತಾರೆ? ಬೀಟಾ ಸೆಲ್ಸ್ ಇನ್ ದಿ ಪ್ಯಾಂಕ್ರಿಯಾಸ್. ಏನು ಮಾಡುತ್ತೆ? ಬ್ಲಡ್ ಶುಗರ್ ಲೆವೆಲ್ ಕಡಿಮೆ ಮಾಡುತ್ತೆ. ನೆಕ್ಸ್ಟ್ ಗ್ಲೂಕಾಗಾನ್ ಸೀಕ್ರೆಟೆಡ್ ಬೈ ದಿ ಅಲ್ಫಾ ಸೆಲ್ಸ್. ಓಕೆ, ಸೊ ಅಲ್ಫಾ ಸೆಲ್ಸನ್ನು ಸೀಕ್ರೆಟ್ ಏನು ಮಾಡುತ್ತೆ? ಅಲ್ಫಾ ಸೆಲ್ ಸೀಕ್ರೆಟ್ ಏನು ಮಾಡುತ್ತೆ? ಗ್ಲೂಕಾಗಾನ್ ಮಾಡುತ್ತೆ. ಇದೇನು ಮಾಡುತ್ತೆ? ಇನ್ಕ್ರೀಸ್ ಬ್ಲಡ್ ಶುಗರ್ ಲೆವೆಲ್. ನೆಕ್ಸ್ಟ್ ಸೊಮ್ಯಾಟೋಸ್ಟ್ಯಾಟಿನ್ ಸೀಕ್ರೆಟೆಡ್ ಬೈ ದಿ ಡೆಲ್ಟಾ ಸೆಲ್ಸ್. ಓಕೆ, ಏನು ಮಾಡುತ್ತೆ? ರೆಗ್ಯುಲೇಟ್ ಡೈಜೆಷನ್. ಓಕೆ, ಏನು ಮಾಡುತ್ತೆ? ಇದು ಡೈಜೆಷನನ್ನು ರೆಗ್ಯುಲೇಟ್ ಮಾಡುತ್ತೆ. ನೆಕ್ಸ್ಟ್ ಪ್ಯಾಂಕ್ರಿಯಾಟಿಕ್ ಪಾಲಿಪೆಪ್ಟೈಡ್ PP ಸೆಲ್ಸ್ ಏನು ಮಾಡುತ್ತೆ? ರೆಗ್ಯುಲೇಟ್ ಡೈಜೆಸ್ಟಿವ್ ಎನ್ಸೈಮ್ ಸೀಕ್ರೀಷನ್. ಓಕೆ, ಡೈಜೆಸ್ಟಿವ್ ಎನ್ಸೈಮ್ ಸೀಕ್ರೀಷನನ್ನು ಯಾರು ರೆಗ್ಯುಲೇಟ್ ಮಾಡ್ತಾರೆ? ಸರ್, PP ಸೆಲ್ಸ್ ಇನ್ ದಿ ಪ್ಯಾಂಕ್ರಿಯಾಸ್. ಐ ಥಿಂಕ್ ನಿಮಗೆ ಅರ್ಥ ಆಗಿರಬಹುದು ಈ ವಿಡಿಯೋ. ಸೊ ನಿಮಗೆ ಈ ವಿಡಿಯೋ ಅರ್ಥ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.